ಟುನಿ ಮೀನ್ ಬುಟ್ಟಿನ ತಲೆಲಿಟ್ಕೊಂಡು ವ್ಯಾಪಾರ ಮಾಡ್ತಾ ಹೋಗ್ತಾ ಇದ್ಲು. ಮೀನಮ್ಮ ಮೀನು, ತಾಜಾ ತಾಜಾ ಮೀನು, ಇವಾಗ್ಲೇ ಕೊಳದಿಂದ ಹಿಡ್ಕೊಂಡ್ ಬಂದಿರುವ ಮೀನು, ಬನ್ನಿ ಅಮ್ಮ ಬನ್ನಿ. ಆವಾಗ್ಲೇ ಕಾಲೇಜಿಗೆ ಹೊರಡಿ ಬುಜ್ಜಿ ತಾಯಿನ ನೋಡಕ್ಕೆ ಬಂದ್ಲು. ಅಮ್ಮ, ನಾನು ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ನೆನ್ನೆ ಪ್ರಿನ್ಸಿಪಲ್ ಸರ್ ನನ್ನ ಕರೆದು ಹೇಳಿದ್ರಮ್ಮ, ಇವತ್ತೇ ಕಾಲೇಜ್ ಫೀಸ್ನ ನಾನು ಕಟ್ಲೇಬೇಕಂತೆ, ಇಲ್ಲಾಂದ್ರೆ ನಾಳೆಯಿಂದ ಕಾಲೇಜ್ ರೂಮಲ್ಲಿ ಕೂರಕ್ಕಾಗಲ್ಲಂತೆ. ಇವತ್ತು ಹೇಗಾದ್ರೂ ಫೀಸ್ ಕಟ್ಬೇಕಮ್ಮ. ಹೌದಾ, ಇವತ್ತೇ ಲಾಸ್ಟ್ ಡೇಟಾ ಫೀಸ್ ಕಟ್ಟಕ್ಕೆ. ನನಗೆ ಗೊತ್ತೇ ಇಲ್ಲ ಬುಜ್ಜಿ, ನೀನೇನು ಬೇಜಾರು ಮಾಡ್ಕೊಳ್ಬೇಡ. ನಾನು ಇವತ್ತು ವ್ಯಾಪಾರ ಮುಗಿಸಿ ಹೇಗಾದರೂ ಫೀಸ್ಗೆ ಹಣ ರೆಡಿ ಮಾಡ್ತೀನಿ. ನೀನು ಕಾಲೇಜ್ಗೆ ಹೊರಡು. ಸರಿ ಅಮ್ಮ. ಅಪ್ಪ ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾವಾಗ ಬರ್ತಾರೆ ಅಮ್ಮ? ಇಷ್ಟು ಕಷ್ಟ ನಮ್ಗೆ ಇರ್ತಾನೆ ಇರಲಿಲ್ಲ. ಬರ್ತಾರೆ ಬುಜ್ಜಿ, ನಮಗೋಸ್ಕರ ತಾನೇ ನಿಮ್ಮಪ್ಪ ಬಿಸಿಲಲ್ಲಿ ದುಬೈಗೆ ಹೋಗಿ ಕಷ್ಟಪಡ್ತಾ ಇರೋದು. ನೀನು ಕಾಲೇಜ್ಗೆ ಹೋಗು. ಆ ದಿನ ಟುನಿಗೂ ಬಚ್ಚಿ ತುಂಬಾನು ಕಷ್ಟಪಟ್ಟು ವ್ಯಾಪಾರನ ಮುಗಿಸಿದ್ಲು. ಗೊತ್ತಿರೋರ ಹತ್ರ ಸ್ವಲ್ಪ ಹಣ ಸಾಲ ಮಾಡಿ ಆ ದಿನ ಬುಜ್ಜಿಯ ಕಾಲೇಜ್ ಫೀಸನ್ನ ಕಟ್ಟದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಸಂಜೆ ಸಮಯ ಟುನಿ ಅವಳ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಹೊರಗಡೆ ಅವನ ಮನೆ ಬಾಗಿಲನ್ನ ಯಾರೋ ತಟ್ಟೋ ಶಬ್ದ ಕೇಳಿ ಟುನಿಗೂ ಬಚ್ಚಿ ಹೊರಗಡೆ ಹೋಗಿ ನೋಡಿದ್ಲು. ಅಲ್ಲಿ ಅವಳಿಗೆ ಆಶ್ಚರ್ಯ ಕಾಯ್ತಾ ಇತ್ತು. ಅದೇನು ಅಂದ್ರೆ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವಳ ಗಂಡ ರಾಜುಗೂ ಬಚ್ಚಿ ಹೊರಗಡೆ ನಿಂತ್ಕೊಂಡಿದ್ದ. ರೀ, ನೀವಾ? ಇದೇನಿದು? ಬರ್ತೀನಿ ಅಂತ ಒಂದು ಫೋನ್ ಕಾಲ್ ಕೂಡ ಮಾಡ್ಲೇ ಇಲ್ಲ. ಸರ್ಪ್ರೈಸ್ ಆಗಿ ಇರ್ಲಿ ಅಂತ ಹೇಳಿಲ್ಲ ಟುನಿ. ಹೌದು, ಹೇಗಿದೀಯಾ? ಟುನಿ ಜೋರಾಗಿ ಅಳುತ್ತಾ, ಹೇಗಿರ್ತೀನಿ? ಇಷ್ಟು ದಿನ ಬೇಕಾಗಿತ್ತಾ ನೀವು ಊರಿಗೆ ವಾಪಸ್ ಬರಕ್ಕೆ? ಬುಜ್ಜಿ ಎಷ್ಟು ಸಲ ನಿಮ್ ಬಗ್ಗೆ ಕೇಳ್ತಾಳೆ ಗೊತ್ತಾ? ಅವಳಿಗೆ ಉತ್ತರ ಕೊಟ್ಟು ಕೊಟ್ಟು ನನಗೆ ಎಷ್ಟು ಟಯರ್ಡ್ ಆಯ್ತು. ಅಯ್ಯೋ ಟುನಿ, ಯಾಕೆ ಬೇಜಾರು ಮಾಡ್ಕೊಳ್ತಿದ್ಯಾ? ಇವಾಗ ನಾನು ಬಂದಾಯ್ತಲ್ಲ, ಯಾಕೆ ಕಷ್ಟಪಡ್ತಾ ಇದೀಯಾ? ಇನ್ ಮುಂದೆ ನಮಗೆ ಒಳ್ಳೆ ಕಾಲನೇ. ಅಂದ್ರೆ ನೀವು ಸಾಲ ತೀರ್ಸಕ್ಕೆ ಬೇಕಾಗಿರುವ ಹಣನ ತಗೊಂಡ್ ಬಂದಿದ್ದೀರಾ? ಆವಾಗ ರಾಜು ನಗುತ್ತಾ, ಮತ್ತೆ ದುಬೈಗೆ ಹೋಗಿ ನಾನೇನು ಸುಮ್ಮನೆ ಇದ್ನಾ? ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಹಣ ತಗೊಂಡ್ ಬಂದಿದ್ದೀನಿ ನೋಡು. ಎಷ್ಟು ಅಂತ ಗೊತ್ತಾ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನೀನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಬೇಡ. ನಮ್ಮ ಸಾಲ ಎಲ್ಲಾನು ನಾವು ತೀರಿಸ್ಬಿಡ್ಬೋದು. ಏನು, 2 ಲಕ್ಷನಾ? ಇಲ್ಲಿ ಎಷ್ಟು ಸಾಲ ಇದೆ ಅಂತ ನಿಮಗೆ ಗೊತ್ತಾ? ಎಷ್ಟಿರುತ್ತೆ? ಒಂದು 20-30 ಸಾವಿರ ಇರ್ಬೋದಾ? ನನ್ನ ಹತ್ರ 2 ಲಕ್ಷ ಇದೆ ಅಲ್ವಾ? ಒಂದೇ ಪೇಮೆಂಟಲ್ಲಿ ಸಾಲನ ತೀರಿಸ್ಬಿಡೋಣ ಬಿಡೋ. ಆವಾಗ ಟೋನಿ ತಲೆ ಬಗ್ಗಿ, ರೀ, 20-30 ಅಲ್ಲ ರೀ, ಸಾಲ 2,50,000 ರೂಪಾಯಿ ಹಾಗಂತ ಹೇಳಿದಾಗ ರಾಜು ತಕ್ಷಣ ತುಂಬಾನೇ ಶಾಕ್ ಆದ. ಅವನ ಹತ್ರ ಇದ್ದಿದ್ದೇ 2 ಲಕ್ಷ, ಆದ್ರೆ ಸಾಲ 2.5 ಲಕ್ಷ. ಏನ್ ಹೇಳ್ತಾ ಇದೀಯ ಟೋನಿ? 2.5 ಲಕ್ಷನಾ? ಹಾಗಂತ ಹೇಳಿ ಮರನ ಕಡಿದ್ರೆ ಡಪ್ ಅಂತ ಹೇಗ್ ಬೀಳುತ್ತೋ ಆ ರೀತಿ ಅವನು ಮೂಚೆ ಹೋಗಿ ಅಲ್ಲೇ ಬಿದ್ದ. ರೀ ರೀ, ಏನ್ರಿ ಆಯ್ತು? ಅಯ್ಯಯ್ಯೋ ಬುಜ್ಜಿ, ಅಪ್ಪ ಮೂಚೆ ಹೋಗಿ ಬಿದ್ರು, ಸ್ವಲ್ಪ ನೀರ್ ತಗೊಂಡ್ ಬಾ ಅಮ್ಮ. ಹಾಗಂತ ಹೇಳಿ ಟೋನಿ ಮನೆಯೊಳಗಡೆ ಹೋಗಿ ನೀರ್ ತಗೊಂಡ್ ಬಂದು ರಾಜಗುಬ್ಬಚ್ಚಿಯ ಮುಖದ ಮೇಲೆ ಚೆಲ್ಲದ್ಲು. ಆವಾಗ ರಾಜು ಹೇಗೋ ಕಷ್ಟಪಟ್ಟು ಎದ್ದು ನಿಂತ, ಆದ್ರೆ ಶಾಕಿಂದ ಹೊರಗಡೆ ಬರ್ಲಿಲ್ಲ. ಟೋನಿ, ಏನ್ ಹೇಳ್ತಾ ಇದೀಯ ನೀನು? ನಾನೇನೋ ನರ್ಕಕ್ ಬಂದಿದ್ದೀನ ಹಾಗಾದ್ರೆ? ಅಲ್ಲಿ ರಾತ್ರಿ ಹಗ್ಲು ಅಂತ ಕಷ್ಟಪಟ್ಟು 2 ಲಕ್ಷ ಸಂಪಾದನೆ ಮಾಡಿದ್ರೆ 2.5 ಲಕ್ಷ ಸಾಲನ? ಅಯ್ಯೋ, ಇಷ್ಟು ಸಾಲ ಹೇಗಾಯ್ತು ಟುನಿ? ಮತ್ತೆ ಹೇಗಾಯ್ತು ಅಂದ್ರೆ, ನೀವು 6 ತಿಂಗಳಿಗೆ ಒಂದ್ಸಲ ಸ್ವಲ್ಪ ಹಣ ಕಳಿಸ್ತಿದ್ರಿ. ಆ ಹಣದಲ್ಲಿ ಮನೇನ ನೋಡ್ಕೊಳ್ಬೇಕು, ಬುಜ್ಜಿ ಸ್ಕೂಲ್ ನೋಡ್ಬೇಕು. ಬುಜ್ಜಿ ಬೆಳಿತಾ ಇದ್ಲು, ಅವಳಿಗೆ ಬೇಕಾಗಿರೋದು ಕೊಡ್ಸೋದ್ ಬೇಡ್ವಾ? ಅದಕ್ಕೆ ಮಹಿಯವ್ರ ಹತ್ರ ನಾನು ಸಾಲ ಮಾಡ್ತಿದ್ದೆ. ಅದನ್ನು ಕೇಳಿದ ರಾಜಗುಬ್ಬಚ್ಚಿ, ಸರಿ ಹೋಯ್ತು, 2.5 ಲಕ್ಷ ಸಾಲ ಅಂದ್ರೆ ಏನ್ ಮಾಡೋದೋ ಏನೋ. ಸರಿ, ಹೇಗೂ ಇವಾಗ 2 ಲಕ್ಷ ಕೈಯಲ್ಲಿದೆ ಅಲ್ವಾ? ಆ 2 ಲಕ್ಷನ ಸಾಲಕ್ಕೆ ಕೊಟ್ಬಿಟ್ಟು ಬರೋಣ. ಇನ್ನೊಂದು 50,000 ರೂಪಾಯಿಗೆ ಏನಾದ್ರೂ ಸ್ವಲ್ಪ ಅವಕಾಶ ಕೇಳೋಣ. ಹಾಗಂತ ಹೇಳಿ ರಾಜು ಹಾಗೂ ಟುನಿ ಇಬ್ರು ಮಹಿ ಮನೆಗೆ ಹೋದ್ರು. ಅರೇ ರಾಜು, ಯಾವಾಗ ಬಂದೆ? ಹೌದು, ಸಾಲ ಕಟ್ಟಕ್ಕೆ ಹಣ ತಗೊಂಡ್ ಬಂದಿದೀಯಾ? ತಗೊಂಡ್ ಬಂದಿದ್ದೀನಿ ಮಹಿಯವ್ರೆ. ಹಾಗಂತ ಹೇಳಿ 2 ಲಕ್ಷ ರೂಪಾಯಿನ ಅವನು ಟೇಬಲ್ ಮೇಲೆ ತೆಗ್ದಿಟ್ಟ. ಇದ್ರಲ್ಲಿ 2 ಲಕ್ಷ ಇದೆ, ನಾವ್ ಮಾಡಿದ ಸಾಲಕ್ಕೆ ಇದನ್ನ ತಗೊಳ್ಳಿ. ಒಳ್ಳೇದಾಯ್ತು, ಸರಿಯಾದ ಟೈಮಿಗೆ ಹಣ ತಗೊಂಡ್ ಬಂದಿದೀಯಾ. ಆದ್ರೆ 2.5 ಲಕ್ಷ ಅಲ್ವಾ ಸಾಲ? ಇನ್ನು 50,000 ರೂಪಾಯಿ. 50,000 ರೂಪಾಯಿಗೆ ಸ್ವಲ್ಪ ಅವಕಾಶ ಬೇಕು. ನನಗೆ 1 ತಿಂಗಳ ಅವಕಾಶ ಕೊಡಿ, ಅಷ್ಟಲ್ಲಿ ಹೇಗಾದ್ರೂ ನಾನು ಕೊಟ್ಬಿಡ್ತೀನಿ. ಸರಿ ಸರಿ. ಟೋನಿ ತುಂಬಾನೇ ಕಷ್ಟಪಟ್ಟು ದುಡಿಯೋ ಹುಡುಗಿ, ಅವಳ ಮುಖಕ್ಕೋಸ್ಕರ ಬಿಡ್ತಾ ಇದ್ದೀನಿ. 1 ತಿಂಗಳಲ್ಲಿ ಕೊಡ್ಬೇಕು. ಸರಿ ಮಹಿಯವ್ರೆ, ಖಂಡಿತ ಕೊಡ್ತೀನಿ. ಹಾಗೆ ಅವರಿಬ್ರು ಅಲ್ಲಿಂದ ಮನೆಗೆ ಹೋದ್ರು. ಆ ದಿನ ರಾತ್ರಿ ಟುನಿ, ರಾಜು, ಬುಜ್ಜಿ 3 ಜನನು ಹಾಲಲ್ಲಿ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ಆವಾಗ್ಲೇ ರಾಜು ತನ್ನ ಮಗಳು ಹಾಗೂ ಹೆಂಡತಿ ಹತ್ತಿರ, ಇಲ್ ನೋಡಿ ಟುನಿ, ಬುಜ್ಜಿ, ಇವತ್ತಿಂದ ನಾವು ಸ್ವಲ್ಪ ಜಾಗೃತಿಯಿಂದ ಖರ್ಚು ಮಾಡ್ಬೇಕಾಗುತ್ತೆ. ಯಾಕಂದ್ರೆ 1 ತಿಂಗಳಲ್ಲಿ 50,000 ರೂಪಾಯಿನ ನಾವು ಮಹಿಯವರಿಗೆ ಕೊಡ್ಬೇಕಲ್ವಾ?
ಅದಕ್ಕೆ ಇನ್ ಮುಂದೆ ಎಲ್ಲಾನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ಬೇಕು. ಸ್ವಲ್ಪ ಸ್ವಲ್ಪನಾ ಅಪ್ಪ? ಸ್ವಲ್ಪ ಸ್ವಲ್ಪ ಏನ್ ಮಾಡ್ಬೇಕು? ಅಂದ್ರೆ ಕರೆಂಟ್ ಬಿಲ್ ಬರ್ಲೇಬಾರ್ದು. ಮನೇಲಿ ಒಂದು ಬಲ್ಬ್ ಮಾತ್ರ ಉರಿತಾ ಇರ್ಬೇಕು. ಫ್ಯಾನ್ ಕೂಡ 1 ನಂಬರಲ್ಲೇ ರನ್ ಆಗ್ತಾ ಇರ್ಬೇಕು. ಹಾಗೇನೆ ವಾಟರ್ ಬಿಲ್ ಅಂತೂ ಬರ್ಲೇಬಾರ್ದು. ಅರ್ಧ ಬಕೆಟ್ ನೀರಲ್ಲಿ ಎಲ್ರೂ ಸ್ನಾನ ಮಾಡಿ ಸಾಕು. ಬೇರೆ ಏನು ತಗೊಳ್ಳೂಬಾರ್ದು. ಅರ್ಥ ಆಯ್ತಾ? ಯಾಕ್ರಿ ಇಷ್ಟು ಚಿಪಣತನದಿಂದ ಇರ್ಬೇಕಾ? ಅದಕ್ಕೆ ನಾವು ಕಷ್ಟಪಟ್ಟು ದುಡಿಬೋದಲ್ವಾ? ದುಡಿಬೋದು. ನಾಳೆನೆ ನಾನು ಸೈಕಲ್ ತಗೊಂಡು ನದಿ ತೀರಕ್ಕೆ ಹೋಗಿ ಬಲೆ ಹಾಕಿ ಮೀನ್ ಹಿಡಿದು ಮಾರ್ಕೆಟ್ಗೆ ತಗೊಂಡು ಹೋಗಿ ಮಾರ್ತೀನಿ. ಆದ್ರೂ ಕೂಡ ಮನೆಯಲ್ಲಿ ನೋಡ್ಕೊಂಡು ಖರ್ಚು ಮಾಡ್ಬೇಕು. ಒಂದೊಂದು ರೂಪಾಯಿ ಕೂಡ ನೋಡ್ಕೊಂಡು ಖರ್ಚು ಮಾಡ್ಬೇಕು. ಅರ್ಥ ಆಯ್ತಾ? ಮರುದಿನ ಬೆಳಗ್ಗೆ ರಾಜು ಬೆಳಗಿನ ಎದ್ದು ನದಿ ತೀರಕ್ಕೆ ಹೋಗಿ ಅಲ್ಲಿ ಬಲೆ ಹಾಕಿ ಮೀನ್ಗಳನ್ನ ಹಿಡಿತಾ ಇದ್ದ. ಸಂಜೆ ಅವನು ಮಾರ್ಕೆಟ್ಗೆ ಹೋಗಿ ಅವನು ಹಿಡಿದ ಮೀನುಗಳನ್ನೆಲ್ಲ ಮಾರಿ ಕೊನೆಗೆ ಒಂದೇ ಒಂದು ಮೀನು ಉಳಿದಿದಾಗ ಆ ಮೀನನ್ನ ಎತ್ಕೊಂಡು ಅವನು ಮನೆಗೆ ವಾಪಸ್ ಬಂದ. ಟೋನಿ, ಎಲ್ಲ ಮೀನು ಮಾರಿ ಒಂದೇ ಒಂದ್ ಮೀನ್ ಮಾತ್ರ ಉಳಿದಿದೆ. ಇದು ನಮ್ಮ 3 ಜನಕ್ಕೆ ಅಡ್ಗೆ ಮಾಡಕ್ಕೆ. ಒಂದೇ ಒಂದ್ ಮೀನಿದ್ರು ಕೂಡ ನೋಡ್ಕೊಂಡು ಸಾರು ಚೆನ್ನಾಗಿ ಮಾಡ್ಬೇಕು. ಸರಿ ರೀ, ಇವಾಗ್ಲೇ ಮಾಡ್ತೀನಿ. ಟೋನಿ ಅಡಿಗೆನ ಮಾಡಿ ಮುಗಿಸದ್ಲು. ಆ ದಿನ ರಾತ್ರಿ 8 ಗಂಟೆಗೆ ಆ ಮೀನ್ ಸಾರು ಹಾಕೊಂಡು ರಾಜು, ಟೋನಿ, ಬುಜ್ಜಿ 3 ಜನ ಊಟ ಮಾಡಿದ್ರು. ಊಟ ಎಲ್ರು ಮಾಡಿ ಮುಗಿಸದ್ಮೇಲೆ ಅನ್ನ ಪಾತ್ರೆಯಲ್ಲಿ ಸ್ವಲ್ಪ ಅನ್ನ ಮಿಗ್ಲಿತ್ತು. ಆವಾಗ ರಾಜು ಗುಬ್ಬಚ್ಚಿ ಅದನ್ನ ನೋಡಿ, ಬುಜ್ಜಿ, ಪಾತ್ರೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದೆ, ಅದನ್ನ ಹಾಕೋಮ್ಮ. ಆವಾಗ ಬುಜ್ಜಿ ಹೊಟ್ಟೆನ ಹಿಡ್ಕೊಂಡು, ಅಯ್ಯೋ ಅಪ್ಪ, ನನಗ್ ಬೇಡ ಅಪ್ಪ, ನಾನು ಈಗಾಗಲೇ 2 ಪ್ಲೇಟ್ ಅನ್ನ ಹಾಕೊಂಡು ತಿಂದೆ. ಇನ್ನೂ ತಿನ್ನೋದಕ್ಕೆ ನನ್ನ ಹೊಟ್ಟೆಯಲ್ಲಿ ಜಾಗ ಇಲ್ಲ. ಓ ಹೌದಾ, ಸರಿ. ಹಾಗಾದ್ರೆ ಟೋನಿ, ನೀನಾದ್ರೂ ಆ ಮಿಗ್ಲಿರುವ ಅನ್ನನ ಹಾಕೊಂಡು ಬೇಗ ತಿಂದ್ಬಿಡು. ಅಯ್ಯೋ ಇಲ್ಲ ರೀ, ನನಗ್ ಬೇಡ. ನಾನು ಈಗಾಗಲೇ ಜಾಸ್ತಿ ತಿಂದೆ. ನೀವೇ ಅಲ್ವಾ ಬೆಳಗಿಂದ ಕಷ್ಟಪಟ್ಟು ದುಡಿತಾ ಇರೋದು. ಮಿಗ್ಲಿರೋ ಅನ್ನನ ನೀವೇ ತಿಂದ್ಬಿಡಿ. ಆವಾಗ ನಿಮ್ಗೆ ಸ್ವಲ್ಪ ಶಕ್ತಿನೂ ಸಿಗುತ್ತೆ. ನನಗೂ ಹೊಟ್ಟೆ ತುಂಬೋಯ್ತು. ಇವಾಗ ಏನ್ ಮಾಡೋದು? ಹಾಗಂತ ಹೇಳಿ ಸಡನ್ ಆಗಿ ಕೋಪದಿಂದ, ಹೌದು, ಇಷ್ಟ ಅನ್ನ ಮಿಗ್ಲೋ ತರ ಯಾಕೆ ಮಾಡ್ದೆ ಹೇಳು? ಆವಾಗ ಟೋನಿ, ಅಲ್ಲ ರೀ, 3 ಜನಕ್ಕೆ ಸರಿ ಹೋಗೋ ತರ ಹೇಗೆ ಅಡಿಗೆ ಮಾಡಕ್ ಆಗುತ್ತೆ? 1 ಹಿಡಿ ಅನ್ನ ತಾನೇ, ಪರವಾಗಿಲ್ಲ ಬಿಡಿ, ನಾಳೆ ಬೆಳಿಗ್ಗೆ ತಿನ್ನೋಣ. ಆವಾಗ ರಾಜು ಕೋಪದಿಂದ, ಏನೋ 1 ಹಿಡಿ ಅನ್ನ ಅಂದ್ರೆ ಏನಾ? ನಿನಗೇನ್ ಗೊತ್ತು ಹೊರಗಡೆ ಅಕ್ಕಿ ಎಷ್ಟು ಬೆಲೆ ಮಾರ್ತಾ ಇದ್ದಾರೆ ಅಂತ? 1 ಹಿಡಿ ಅನ್ನ ಹಾಳಾಗಿದ್ರೆ ಪರವಾಗಿಲ್ವಾ? ಇದು ಬೇಸಿಗೆ ಕಾಲ, ಸ್ವಲ್ಪ ಹೊತ್ತು ಮಾತ್ರ ಅನ್ನ ಚೆನ್ನಾಗಿರೋದು. ನಾಳೆ ಬೆಳಿಗ್ಗೆಗೆ ಚೆನ್ನಾಗಿರಲ್ಲ. ಅಂದ್ರೆ ಬೆಳಿಗ್ಗೆ ಎತ್ತು ಹೊರಗಡೆ ಆಗ್ಬೇಕು ಅಷ್ಟೇ ತಾನೇ? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಹೇಳು? ಅರೆ ಏನ್ರಿ ಇದು? ಇದಕ್ಕೋಸ್ಕರ ಇಷ್ಟು ಕೋಪ ಮಾಡ್ಕೊಳ್ಬೇಕಾ? ಯಾಕೆ ಕೋಪ ಮಾಡ್ಕೊಂಡ್ರೆ ಏನಂತೆ? ನಾನ್ ಹೇಳ್ದೆ ಅಲ್ವಾ, 1 ಅನ್ನ ಕೂಡ ಮಿಗಲ್ಬಾರ್ದು ಅಂತ. ನಾಳೆ ಈ ರೀತಿ ಮಾಡಿದ್ರೆ ಆಮೇಲೆ ನಾನು ಸುಮ್ನೆ ಇರಲ್ಲ. ಹಾಗಂತ ಕೋಪದಿಂದ ಹೇಳಿ, ನಾಳೆಯಿಂದ ನಮ್ಮ 3 ಜನಕ್ಕೆ ಎಷ್ಟಾಗ್ಬೇಕೋ ಅಷ್ಟನ್ನ ಮಾತ್ರ ನೀನ್ ಮಾಡ್ಬೇಕು. ಒಂದೇ ಒಂದು ಅಕ್ಕಿ ಇದಾದ್ರೂ ಕೂಡ ಕೋಪ ಬರುತ್ತೆ ನಂಗೆ. ಅಪ್ಪ, ಯಾಕಪ್ಪ 1 ಹಿಡಿ ಅನ್ನಕ್ಕೆ ಇಷ್ಟು ಜಗಳ ಮಾಡ್ತಾ ಇದ್ದೀರಾ? ಬರ್ತಾ ಬರ್ತಾ ನೀವು ತುಂಬಾ ಜಿಪ್ಣರಾಗ್ತಾ ಇದ್ದೀರಾ. ಹೌದ್ ಮತ್ತೆ, 2.5 ಲಕ್ಷ ಸಾಲ ಇಟ್ಕೊಂಡು ಜಿಪ್ಣನಾಗಿ ಇಲ್ದೇ ಇದ್ರೆ ಏನ್ ಮಾಡೋದು? ನಾಳೆಯಿಂದ ನಾನು ಹೇಳಿದೆ, ಈ ಮನೆಯಲ್ಲಿ ನಡಿಬೇಕು. ಹಾಗೆ ಆ ದಿನದಿಂದ ರಾಜಗುಬ್ಬಚ್ಚಿ ತುಂಬಾನು ಜಿಪ್ಣನಾಗಿ ಬದ್ಲಾದ. ಮನೆಯಲ್ಲಿ ಯಾವುದೇ ವಸ್ತುನ ಕೂಡ ಅವನು ಖರ್ಚು ಮಾಡಕ್ಕೆ ಬಿಡ್ಲೇ ಇಲ್ಲ. ಹಾಗೇನೆ ಬೆಳಿಗ್ಗೆ ಎದ್ದ ತಕ್ಷಣ ಅವನು ಕಷ್ಟಪಟ್ಟು ದುಡಿಯೋಕ್ಕೂ ಕೂಡ ಹೋಗ್ತಾ ಇದ್ದ. 1 ತಿಂಗಳು ಮನೇಲಿ ಏನು ಕೂಡ ವೇಸ್ಟ್ ಆಗಕ್ಕೆ ಬಿಡ್ಲೇ ಇಲ್ಲ. ಹೀಗೆ 1 ತಿಂಗಳು ಕೂಡ ಮುಗೀತು. ಒಂದಿನ ರಾಜು ಮಹಿಹದಿನ ಹತ್ರ ಸಾಲ ತೀರ್ಸೋದಕ್ಕೋಸ್ಕರ ಹೋದ. ಮಹಿಯವ್ರೆ, ತಗೊಳ್ಳಿ 50,000. ಇಲ್ಲಿಗೆ ನನ್ನ ಅಕೌಂಟ್ ಕ್ಲಿಯರ್ ಆಯ್ತು, ಸಾಲ ಏನೂ ಇಲ್ಲ. ಪರವಾಗಿಲ್ವೇ ರಾಜು, ಒಂದೇ 1 ತಿಂಗಳಲ್ಲೇ 50,000 ರೂಪಾಯಿ ಸಾಲ ತೀರ್ಸಿದ್ಯಾ ಅಂದ್ರೆ ದೊಡ್ಡ ವಿಷಯನೇ. ಏನ್ ಮಾಡುದು ಮಹಿಯವ್ರೆ, ನಾನು ಬಡವ ಅಲ್ವಾ, ಮನೇಲಿ ಏನು ಜಾಸ್ತಿ ಖರ್ಚು ಮಾಡದೆ 1 ರೂಪಾಯಿ ತೆಗ್ದಿಟ್ಟು ಕೂಡಿಸಿದ ಹಣ ಇದು. ಪರವಾಗಿಲ್ಲ, ಇಷ್ಟು ದಿನ ಕಷ್ಟಪಟ್ಟಿದ್ಯಾ, ಇನ್ ಮುಂದೆ ನಿನ್ ಕುಟುಂಬದ ಜೊತೆ ಸಂತೋಷವಾಗಿರೋ. ಸಾಲ ಮುಗೀತು. ರಾಜು, ಟೋನಿ, ಬುಜ್ಜಿ 3 ಜನನು ಸಂತೋಷವಾಗಿದ್ರು. ಆದ್ರೆ ರಾಜುವಿನ ಜಿಪಣತನ ಮಾತ್ರ ಅವನನ್ನು ಬಿಟ್ಟು ಹೋಗ್ಲಿಲ್ಲ. ಆ ದಿನ ರಾತ್ರಿ ಸಮಯ, ರೀ, ಸಾಲ ಮುಗಿತಲ್ವಾ, ಅದಕ್ಕೆ ಸ್ವಲ್ಪ ಅನ್ನ ಜಾಸ್ತಿ ಮಾಡಿದೀನಿ. ಹಾಗೇನೆ ಚಿಕನ್ ತಗೊಂಡ್ ಬಂದು ಸಾರು ಮಾಡಿದೀನಿ, ತಿನ್ನಿ. ಏನು ಚಿಕನ್ ತಗೊಂಡ್ ಬಂದಿಯಾ? ಆದ್ರೆ ಅನ್ನ ಮಾತ್ರ ಸ್ವಲ್ಪನೂ ಉಳಿಬಾರ್ದು, ಆಕಾಶಕ್ಕೆ ಹೋಗ್ತಾ ಇದೆ ಅಕ್ಕಿ ರೇಟು. ಹಾಗಂತ ಹೇಳಿದಾಗ ಟೋನಿ, ಬುಜ್ಜಿ ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡ್ರು, ತಲೆಯಲ್ಲಿ ಹೊಡ್ಕೊಂಡ್ರು. ಇನ್ನು ಇವರು ಬದ್ಲಾಗಲ್ಲ ಅಂತ ಅಂದ್ಕೊಂಡ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಾಲ ಅನ್ನುವ ವಿಷಯ ಒಬ್ಬ ಮನುಷ್ಯನನ್ನ ಯಾವ ಪರಿಸ್ಥಿತಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಜಿಪಣತನ ಮಾಡೋದು ತಪ್ಪು, ಆದ್ರೆ ಮೊದ್ಲಿಂದಾನೆ ಹಣ ಖರ್ಚು ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡ್ಬೇಕು. ಸಾಲ ಇಲ್ಲದೆ ಇರುವ ಜೀವನನ ಬಾಳಕ್ಕೆ ಆದಷ್ಟು ಪ್ರಯತ್ನ ಪಡ್ಬೇಕು. ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೆ ಇನ್ನು 5 ದಿನಾನೇ ಇತ್ತು. ಊರಿನ ಮುಖ್ಯಸ್ಥರಾದ ಮಹಿಹದ್ದು ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳನ್ನ ಕರೆದು, ಎಲ್ರೂ ಕೇಳಿ, ಇನ್ನು 1 ವಾರದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ?
ಯುಗಾದಿ ಹಬ್ಬಕ್ಕೆ ಯುಗಾದಿ ಪಚಡಿ ಮಾಡ್ಬೇಕು. ದೇವಸ್ಥಾನಕ್ಕೆ ಬರೋರಿಗೆ ಎಲ್ರಿಗೂ ಆ ಪಚಡಿನ ಕೊಡ್ಬೇಕು. ಚಿಚ್ಚು, ಈ ಸಲನು ನೀನೇಂ ಪಚಡಿ ಮಾಡು, ಯಾಕಂದ್ರೆ ನಿನ್ನತ್ರ ತಾನೇ ಮಾವಿನ ತೋಟ ಇದೆ, ಮಾವಿನಕಾಯಿ ಚೆನ್ನಾಗಿರುತ್ತೆ. ಆವಾಗ ಚಿಚುಕಾಗೆ ಅಹಂಕಾರದಿಂದ, ಮತ್ತೆ ನಾನೇ ಮಾಡ್ತೀನಿ, ಎಲ್ಲ ವರ್ಷನೂ ನಾನೇ ತಾನೇ ಪಚಡಿ ಮಾಡೋದು. ನನ್ನ ತರ ಟೇಸ್ಟ್ ಆದ ಪಚಡಿ ಮಾಡಕ್ಕೆ ಈ ಊರಲ್ಲಿ ಬೇರೆ ಯಾರಿದ್ದಾರೆ? ಈ ವರ್ಷ ಯುಗಾದಿ ಹಬ್ಬಕ್ಕೆ ನಾನು ಮಾಡಿದ ಪಚಡಿ ತಿಂದ್ರೆ ಮುಂದಿನ ವರ್ಷ ಯುಗಾದಿ ಹಬ್ಬಕ್ಕೂ ಕೂಡ ಅದು ಚೆನ್ನಾಗಿ ನೆನಪಲ್ಲಿರುತ್ತೆ. ಹೌದು ಚಿಚ್ಚು, ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ವರ್ಷದ ತರ ನೀನೇ ಮಾಡು. ಹಾಗಂತ ಚಿಚ್ಚು ಹೇಳ್ತಾ ಇದ್ದಾಗ ಈ ಕಡೆ ಮರದ ಕೊಂಬೆಯಲ್ಲಿ ಕೂತ್ಕೊಂಡಿದ್ದ ಬುಜ್ಜಿ ಹಾಗೂ ಬನ್ನುಗೂ ಚಿಚ್ಚುವಿನ ಆಟಿಟ್ಯೂಡ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ನೋಡುದೇನೋ ಬನ್ನು, ಆ ಚಿಚ್ಚು ಆಂಟಿಗೆ ಎಷ್ಟು ಅಹಂಕಾರ ಅಂತ. ಅವ್ರಿಗೆ ಸರಿಯಾಗಿ ಅಡಿಗೆ ಮಾಡಕ್ಕೆ ಬರಲ್ಲ, ಏನೋ ಇಬ್ರೇ ಪಚಡಿ ಮಾಡೋದು, ಬೇರೆ ಯಾರಿಗೂ ಪಚಡಿ ಮಾಡಕ್ ಬರಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಏನೋ ಅವ್ರ ತೋಟದ ಮಾವಿನಕಾಯಿ ಚೆನ್ನಾಗಿರುತ್ತೆ, ಅದಕ್ಕೆ ಅವ್ರು ಮಾಡೋ ಪಚಡಿ ಸ್ವಲ್ಪ ಚೆನ್ನಾಗಿರ್ಬೋದು. ನಿಜಾನೇ, ನನ್ ತೋಟ ನನ್ ಕಾಯಿಗಳು ಅಂತ ಯಾವಾಗ್ಲೂ ತುಂಬಾ ಜಂಬ ಕೊಚ್ಕೊಳ್ತಾರೆ ಅಲ್ವಾ. ನಾವು ಕೂಡ ಈ ಸಲ ಪಚಡಿ ಮಾಡೋಣ ಕಣೋ, ಆ ಚಿಚ್ಚು ಆಂಟಿಗೆ ನಾವು ಒಳ್ಳೆ ಪಾಠ ಕಲ್ಸ್ಕೊಡ್ಬೇಕು. ಬನ್ನು ಶಾಕ್ ಆಗಿ, ಏನೋ ಪಚಡಿ ಮಾಡ್ಬೇಕಾ? ಮಾವಿನ ಪಚಡಿ, ಅದನ್ನು ನಾವಾ? ಅದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ ಬುಜ್ಜಿ. ಉಪ್ಪು ಖಾರ ಸಿಹಿ ಎಲ್ಲಾನು ಸರಿ ಇರ್ಬೇಕು. ಅದು ಅಲ್ಲದೆ ಚಿಚ್ಚು ಆಂಟಿ ಹತ್ರ ಮಾವಿನ ತೋಟನೇ ಇದೆ, ನಾವು ಮಾವಿನಕಾಯಿಗೆ ಎಲ್ಲಿಗೆ ಹೋಗೋದು? ನಮ್ಮ ಹತ್ರ ಅಷ್ಟು ಹಣ ಕೂಡ ಇಲ್ವಲ್ಲ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಅಡವಿಯಲ್ಲಿ ಒಂದು ದೊಡ್ಡ ಮಾವಿನ ಮರ ಇದೆ, ಅದ್ರಲ್ಲಿ ಬರೋ ಮಾವಿನಕಾಯಿಗಳು ತುಂಬಾನು ಚೆನ್ನಾಗಿರುತ್ತೆ. ನಾನ್ ತಗೊಂಡ್ ಬಂದ್ ಕೊಡ್ತೀನಿ. ನೀನು ಧೈರ್ಯದಿಂದ ಚಾಲೆಂಜ್ಗೆ ಒಪ್ಕೋ. ನೀನು ಚಿಚ್ಚು ಆಂಟಿಗೆ ಚಾಲೆಂಜ್ ಹಾಕೋ. ಸರಿ, ಹಾಗಾದ್ರೆ ಚಿಚ್ಚು ಆಂಟಿ ಬಿಲ್ಡಪ್ಗೆ ಒಂದು ಬ್ರೇಕ್ ಕೊಡೋಣ. ಹಾಗಂತ ಹೇಳಿ ಸಡನ್ ಆಗಿ ಬನ್ನು ಎದ್ದು ನಿಂತ್ಕೊಂಡು, ಮಹಿ ಅಜ್ಜಿ, ಒಂದ್ ನಿಮಿಷ, ಈ ಸಲ ನಾವು ಕೂಡ ಯುಗಾದಿಗೆ ಮಾವಿನ ಪಚಡಿ ಮಾಡ್ತೀವಿ. ಅದನ್ನು ಕೂಡ ಎಲ್ರೂ ತಿಂದ್ ನೋಡಿ, ಟೇಸ್ಟ್ ಹೇಗಿದೆ ಅಂತ ನೀವೆಲ್ರೂ ಹೇಳ್ಬೇಕು. ಹಾಗಂತ ಹೇಳಿದಾಗ ಬನ್ನು ಚಿಚುಕಾಗಿ ಜೋರಾಗಿ ನಗಾಡ್ತಿದ್ಲು. ಏನೋ, ಇನ್ನು ಹಾಲು ಕುಡಿಯೋ ವಯಸ್ಸು ಕೂಡ ಹೋಗ್ಲಿಲ್ಲ, ಅಷ್ಟರಲ್ಲಿ ನೀವು ಪಚಡಿ ಮಾಡ್ತೀರಾ? ಮಕ್ಕಳೇ, ಪಚಡಿ ಮಾಡೋದಂದ್ರೆ ಸಾಧಾರಣ ವಿಷಯ ಏನೂ ಅಲ್ಲ. ನೀವು ಹೋಗಿ ಆಟಾಡ್ಕೊಳ್ಳಿ, ಪಚಡಿ ಮಾಡಕ್ಕೆ ಇಲ್ಲಿ ನಾನಿದ್ದೀನಿ. ಆವಾಗ ಬುಜ್ಜಿ ಸ್ವಲ್ಪ ಕೋಪದಿಂದ, ಸರಿ ಆಂಟಿ, ಹಾಗಾದ್ರೆ ಒಂದು ಬೆಟ್ ಕಟ್ಕೊಳ್ಳೋಣವಾ? ನೀವೂ ಪಚಡಿ ಮಾಡಿ, ನಾವೂ ಪಚಡಿ ಮಾಡ್ತೀವಿ. ಹಬ್ಬ ದಿನ ಪಚಡಿ ಯಾರು ಮಾಡಿದ್ದು ಚೆನ್ನಾಗಿದೆ ಅಂತ ಮಹಿ ಅಜ್ಜಿನೇ ಹೇಳಿ. ಚಾಲೆಂಜ್ಗೆ ಓಕೆನಾ? ಓಕೆ. ಈ ಬೆಟ್ಟಲ್ಲಿ ನಾನು ಸೋತೋದ್ರೆ ನನ್ನ ಮಾವಿನ ತೋಟದಲ್ಲಿರುವ ಮಾವಿನಕಾಯಿ ಎಲ್ಲ ನಾನು ಫ್ರೀಯಾಗಿ ಕೊಡ್ತೀನಿ. ಆವಾಗ ಮಹಿ ಹದ್ದು, ಓಕೆ, ಎಲ್ರಿಗೂ ಚಾಲೆಂಜ್ ಓಕೆ ತಾನೇ? ಸರಿ, ಹಬ್ಬದ ದಿನ ಯಾರು ಮಾಡಿರೋ ಪಚಡಿ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಇವಾಗ ಮೀಟಿಂಗ್ ಓವರ್, ಎಲ್ರು ಹೋಗಿ ಅವ್ರ ಕೆಲಸ ನೋಡ್ಕೊಳ್ಳಿ. ಮರುದಿನ ಬೆಳಗ್ಗೆ ಬನ್ನು ಬುಜ್ಜಿ ಇಬ್ರು ಕೂಡ ಬುಟ್ಟಿ ತಗೊಂಡು ಅಡವಿಗೆ ಹೋದ್ರು. ಬಿಸಿಲು ಜಾಸ್ತಿ ಇತ್ತು, ಪಾಪ ಬನ್ನುವಿಂದ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಬುಜ್ಜಿ, ಇನ್ನು ಎಷ್ಟು ದೂರ? 1 ಗಂಟೆ ಸಮಯದಿಂದ ಈ ಅಡವಿಯಲ್ಲಿ ತಿರುಗಾಡ್ತಾನೆ ಇದ್ದೀವಿ, ಆ ಮಾವಿನ ಮರ ಅಂತ ಇನ್ನೂ ಬರ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಣೋ, ಆ ಬೆಟ್ಟ ದಾಟಿ ಆ ಕಡೆ ಹೋದ್ರೆ ಆ ಮಾವಿನ ಮರ ಇರುತ್ತೆ, ಅದ್ರಲ್ಲಿ ಸುಮಾರು ಕಾಯಿಗಳಿರುತ್ತೆ, ಬೆಟ್ಟದಲ್ಲಿ ನಾವೇ ಗೆಲ್ಬೋದು. ಹಾಗೆ ಮಕ್ಳಿಬ್ರು ಕೊನೆಗೆ ಒಂದು ಮರದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು. ಆವಾಗ ಬುಜ್ಜಿ ಸಂತೋಷದಿಂದ, ಬನ್ನೋ, ಅದೇ ಕಣೋ, ನಾನ್ ನೋಡಿದ ಮರ ಅಲ್ಲಿದೆ ನೋಡು. ಹಾಗಂತ ಹೇಳಿ ಒಂದು ಮರನ ತೋರ್ಸಿದ್ಲು. ಆ ಮರ ತುಂಬಾ ದೊಡ್ಡದಾಗಿತ್ತು. ಬನ್ನು ಅದನ್ನ ನೋಡಿ, ಬುಜ್ಜಿ, ನೀನ್ ಹೇಳಿದ ಮರ ಇದೇನಾ? ಹೌದು, ಯಾಕೋ, ಏನಾಯ್ತು? ಆವಾಗ ಬುಜ್ಜಿ ತಲೆಯಲ್ಲಿ ಬನ್ನು ಹೊಡೆದ. ಅಯ್ಯೋ ನಿನ್ನ, ಏನೇನೋ ಬಿಲ್ಡಪ್ ಕಟ್ಟೆ, ಸುಮಾರು ಕಾಯಿ ಇದೆ, ಸುಮಾರು ಮಾವಿನಕಾಯಿ ತಗೊಂಡ್ ಬರ್ಬೋದು ಅಂತ. ಈ ಮಾವಿನ ಮರದಲ್ಲಿ ಎಲೆನ ಬಿಟ್ರೆ ಬೇರೆ ಏನೂ ಇಲ್ಲ, ಇದರಲ್ಲಿ ಮಾವಿನಕಾಯಿ ಎಲ್ಲಿದೆ? ಇವಾಗ ನಾಳೆ ಚಾಲೆಂಜ್ಗೆ ಮಾವಿನ ಪಚಡಿಗೆ ನಾವು ಏನ್ ಮಾಡೋದು, ನೀನೇ ಹೇಳೋ. ಆವಾಗ ಬುಜ್ಜಿ ಕೂಡ ಮರನ ನೋಡಿ, ಅರೆ ಹೌದು, ಇದ್ರೇನ್ ಮಾವಿನಕಾಯೇ ಇಲ್ಲ, ಮೊನ್ನೆ ನೋಡಿದಾಗ ಸುಮಾರು ಮಾವಿನಕಾಯಿ ಇತ್ತುಕೊಣೋ. ಒಂದ್ ವೇಳೆ ಕೋತಿಗಳೇನಾದ್ರೂ ಬಂದು ಕಿತ್ಕೊಂಡು ಹೋಗಿರ್ಬೋದಾ? ಕೋತಿಗಳು ಇಲ್ಲ, ಏನೂ ಇಲ್ಲ, ಆ ದೇವ್ರೆ ನನ್ನ ಲೈಫಲ್ಲಿ ಈ ತರ ಆಟ ಆಡ್ತಾ ಇದ್ದಾನೆ. ಅಯ್ಯೋ, ಚಾಲೆಂಜ್ ಬೇರೆ ಕಟ್ಬಿಟ್ಟೆ, ಮಾವಿನಕಾಯಿನೂ ಇಲ್ಲ. ನೀ ನನ್ನ ಮಾತು ಕೇಳ್ಕೊಂಡು ನಾನು ಬಂದೆ ನೋಡು. ಇವಾಗ ನಾಳೆ ಎಲ್ಲರ ಮುಂದ್ಗಡೆ ನನ್ನ ತಲೆಗೆ ಬಗ್ಗೆ ನಿಂತ್ಕೊಳ್ಬೇಕು. ಸರಿ ಕಣೋ, ಕೋಪ ಮಾಡ್ಕೋಬೇಡ, ಬೇರೆ ಏನಾದ್ರೂ ಮಾವಿನ ಮರ ಇದೆಯಾ ಅಂತ ನೋಡೋಣ. ಹಾಗಂತ ಹೇಳಿ ಸಂಜೆ ತನಕ ಅಡವಿ ಹುಡ್ಕೋದ್ರು ಕೂಡ ಅವ್ರಿಗೆ ಮಾವಿನ ಮರ ಸಿಗ್ಲೇ ಇಲ್ಲ. ಸಂಜೆ ಸಮಯ ಅವರಿಬ್ರು ಒಂದು ಕೊಳದ ತೀರದಲ್ಲಿ ಕೂತ್ಕೊಂಡಿದ್ರು. ಬನ್ನು ಅಂತೂ ತುಂಬಾನೇ ಅಪ್ಸೆಟ್ ಆಗಿದ್ದ. ಅಯ್ಯೋ ದೇವ್ರೆ, ಇವಳನ್ನ ನಂಬಿ ಮರ ಇರುತ್ತೆ, ಮಾವಿನಕಾಯಿ ಇರುತ್ತೆ ಅಂತ ಬಂದೆ. ಇವಾಗ ನಾಳೆ ಹಬ್ಬಕ್ಕೆ ಪಚಡಿ ಮಾಡಕ್ಕಾಗಲ್ಲ, ಎಲ್ರ ಮುಂದ್ಗಡೆ ತುಂಬಾ ದೊಡ್ಡ ಅವಮಾನ ಆಗುತ್ತೆ. ಬುಜ್ಜಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಅವಳಿಗೆ ಒಂದು ಐಡಿಯಾ ಸಿಕ್ತು. ಬನ್ನು, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಕಣೋ. ಪುನಃ ಯಾವ ಅಡವಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಅಡವಿಗೆ ಇಲ್ಲ ಕಣೋ,
ನಮ್ಮೂರಿಗೆ ಹೋಗೋಣ. ಯಾರಿಗೂ ಗೊತ್ತಿಲ್ಲದೆ ರಾತ್ರಿ ಚಿಚ್ಚು ಆಂಟಿ ತೋಟಕ್ಕೆ ಹೋಗಿ ಅಲ್ಲಿಂದ 2 ಮಾವಿನಕಾಯಿನ ತಗೊಂಡ್ ಬಂದು ನಾವು ಮಾವಿನಕಾಯಿ ಪಚಡಿ ಮಾಡೋಣ. ಅವಾಗ ಯಾರಿಗೂ ಏನು ಗೊತ್ತಾಗಲ್ಲ. ಅದನ್ ಕೇಳಿದಾಗ ಬನ್ನುಗೆ ಶಾಕ್ ಹೊಡಿತು. ಏನೋ ಚಿಚ್ಚು ಆಂಟಿ ತೋಟಕ್ಕೆ ಹೋಗಿ ಮಾವಿನಕಾಯಿ ಕತ್ಕೊಂಡ್ ಬರೋದಾ? ಸಿಕ್ಕಾಕೊಂಡ್ರೆ ನಮ್ಮನ್ನ ಮರದಲ್ಲಿ ನೇತಾಕ್ಬಿಡ್ತಾರೆ ಅವರು. ಗೊತ್ತಾದ್ರೆ ತಾನೇ ರಾತ್ರಿ ಯಾರಿಗೂ ಗೊತ್ತಿಲ್ಲದೆ ಹೋಗಿ ತಗೊಂಡ್ ಬರೋಣ. ಸ್ವಲ್ಪ ಧೈರ್ಯದಲ್ಲಿ ಇರೋ. ಅವತ್ತು ರಾತ್ರಿ 12 ಗಂಟೆ ಇರುತ್ತೆ. ಆವಾಗ ಬನ್ನು ಬುಜ್ಜಿ ಇಬ್ರು ಚಿಚುಕಾಗಿಯ ಮಾವಿನ ತೋಟಕ್ಕೆ ಇಲಿಗಳ ತರ ಬಂದ್ರು. ಯಾವುದೇ ಶಬ್ದನೂ ಮಾಡದೆ ಮಾವಿನಕಾಯಿ ಕತ್ಕೊಡೋದಕ್ಕೋಗೋದಕ್ಕೋಸ್ಕರ ಬಂದಿದ್ರು. ಬುಜ್ಜಿ, ಇಲ್ಲಿ ದೊಡ್ಡ ದೊಡ್ಡ ಮಾವಿನಕಾಯಿಗಳು ಇದೆ. ಇದ್ರಲ್ಲಿ ಒಂದೇ ಒಂದು ಮಾವಿನಕಾಯಿ ಇದ್ರೇನೆ ನಾವು ಪಚಡಿ ಮಾಡ್ಕೊಳ್ಬೋದು. ಬೇಗ ಅದನ್ನ ಕಿತ್ಕೊಂಡು ಮನೆಗೆ ಹೋಗೋಣ. ಸರಿ ಕಣೋ, ನಾನ್ ಮರ ಹತ್ತಿ ಮಾವಿನಕಾಯಿ ಕಿತ್ತು ಕೆಳಗಡೆ ಹಾಕ್ತೀನಿ, ನೀನ್ ಕ್ಯಾಚ್ ಹಿಡ್ಕೋ. ಬುಜ್ಜಿ ಮೆಲ್ಲೆ ಮರದ ಮೇಲೆ ಹತ್ತೋದಕ್ಕೋಸ್ಕರ ಹೋದಾಗ ಹಿಂದೆಯಿಂದ ಜೋರಾಗಿ ಒಂದು ಶಬ್ದ ಕೇಳಿಸ್ತು. ಆವಾಗ ಬನ್ನು ಹೆದರ್ಕೊಂಡು, ಅಯ್ಯೋ ಬುಜ್ಜಿ, ಇಲ್ಲಿ ನೋಡೋ ದೆವ್ವ ಇದೆ. ಅದು ದೆವ್ವ ಅಲ್ಲ ಕಣೋ, ಯಾರೋ ಮಲಗಿ ಚೆನ್ನಾಗಿ ಗೊರ್ಕೆ ಹೊಡಿತಿದ್ದಾರೆ. ಆವಾಗ ಬನ್ನು ಹತ್ರ ಬಂದು ನೋಡಿದಾಗ ಅಲ್ಲಿ ಚಿಚುಕಾಗಿ ಅವಳೆ ಮರದ ಕೆಳಗಡೆ ಮಲ್ಕೊಂಡಿದ್ಲು. ಅವಳೇ ಆ ತೋಟಕ್ಕೆ ಕಾವಲಿಗಿದ್ಲು. ಅವಳನ್ನು ನೋಡಿ ಅವರಿಬ್ರು ಕೂಡ ತುಂಬಾನು ಹೆದರಿದ್ರು. ಅಯ್ಯೋ, ಚಿಚ್ಚು ಆಂಟಿನೇ ಕಾವಲಿಗಿದ್ದಾರೆ, ನೋಡಿದ್ರೆ ನಮ್ಮಿಬ್ಬರನ್ನ ಕೊಂದೇ ಬಿಡ್ತಾರೆ. ಬಾಬುಜಿ ನಾವು ಹೋಗ್ಬಿಡೋಣ. ಒಂದ್ ನಿಮಿಷ ಇರೋ, 2 ಕಾಯಿ ಕೊಯ್ಕೊಂಡು ಹೋಗೋಣ. ಅಷ್ಟಲ್ಲಿ ಅವರ ಏನೋ ಎದ್ದೇಳೋದಿಲ್ಲ. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಮೇಲೆ ಮರದ ಮೇಲೆ ಹತ್ತಿ ಒಂದು ಮಾವಿನಕಾಯಿ ಕಿತ್ತು ಹಾಕಿದ್ಲು. ಕೆಳಗಡೆ ಇತ್ತು ಬನ್ನು ಅದನ್ನ ಕ್ಯಾಚ್ ಹಿಡ್ದ. 2ನೇ ಕಾಯಿನ ಬಿಸಾಕ್ದಾಗ ಬನ್ನು ಅದನ್ನ ಮಿಸ್ ಮಾಡಿ ಡಬ್ ಅಂತ ಬಿದ್ದ. ಆ ಶಬ್ದಕ್ಕೆ ಮೆಲ್ಲೆ ಎಚ್ಚರವಾಯ್ತು ಚಿಚ್ಚುಗೆ. ಚಿಚ್ಚು ನಿದ್ರೆಯಲ್ಲೇ, ಏಯ್ ಯಾರದೋ, ಮಾವಿನಕಾಯಿ ಕೆಜಿ 100 ರೂಪಾಯಿ, ಹೋಗಿ. ಹಾಗಂತ ಹೇಳಿದಾಗ ಮಕ್ಳಿಬ್ರು ಸ್ಟ್ಯಾಚು ತರ ನಿಂತ್ಬಿಟ್ರು. ಆದ್ರೆ ಚಿಚ್ಚು ಪುನಃ ಗೊರ್ಗೆ ಹೊಡೆದ್ಲು. ಅಮ್ಮಯ್ಯ, ತಪ್ಪಿಸ್ಕೊಂಡ್ವಿ ಬುಜ್ಜಿ, ಬಾ ಇವಾಗ್ಲಿಲ್ಲಿಂದ ಹೋಗ್ಬಿಡೋಣ. ಹಾಗಂತ ಹೇಳಿ 2 ಮಾವಿನಕಾಯಿಗಳನ್ನ ಎತ್ಕೊಂಡು ಮಕ್ಳಿಬ್ರು ಮನೆಗೆ ವಾಪಸ್ ಬಂದ್ರು. ಯುಗಾದಿ ಹಬ್ಬದ ದಿನ. ಆವಾಗ ಚೋಟು ಹಾಗೂ ಟುನಿ ಇಬ್ರು ಮಕ್ಳಿಬ್ರನ್ನ ಬೈತಾ ಇದ್ರು. ಬನ್ನು, ಚಿಚ್ಚು ಜೊತೆ ಚಾಲೆಂಜ್ ಮಾಡಿದೆ ಅಲ್ವಾ, ಇವಾಗ ಪಚಡಿ ಯಾರ್ ಮಾಡ್ತಾರೆ? ಯಾರು ಗೊತ್ತು ಮಾಡಕ್ಕೆ? ಅಮ್ಮ ಪ್ಲೀಸ್ ಅಮ್ಮ, ನಾನು ಎಲ್ಲ ಕಟ್ ಮಾಡಿ ಕೊಡ್ತೀನಿ, ನೀವೇ ಮಾಡಿಕೊಡಿ, ಇಲ್ಲಂದ್ರೆ ನನ್ನ ಮಾನ ಹೋಗುತ್ತೆ. ಪರವಾಗಿಲ್ಲ ಬಿಡು ಚೋಟು, ಮಕ್ಳಿಗೋಸ್ಕರ ನಾವೇ ಇದನ್ನ ಮಾಡೋಣ. ಟುನಿ ಚೋಟು ಇಬ್ರು ಬನ್ನು ಬುಜ್ಜಿ ಇಬ್ರು ಎಲ್ರೂ ಸೇರಿ ಮಾವಿನಕಾಯಿ, ಸ್ವಲ್ಪ ಬೇವಿನ ಹೂವು, ಬೆಲ್ಲ, ಉಪ್ಪು, ಖಾರದ ಹುಡಿ ಎಲ್ಲಾನು ಹಾಕಿ ಪಚಡಿನ ತಯಾರು ಮಾಡಿದ್ರು. ಕೊನೆಗೆ ಪಚಡಿ ಅಂತೂ ಸೂಪರ್ ಆಗಿ ತಯಾರಾಯ್ತು. ಬನ್ನು ಅದನ್ನ ಟೇಸ್ಟ್ ಮಾಡಿ ನೋಡಿ, ಆಹಾ, ಓಹೋ, ಇದು ಪಚಡಿ ತರನೇ ಇಲ್ಲ, ಅಮೃತ ತರ ಇದೆ. ಅಮ್ಮ, ಈ ಚಾಲೆಂಜ್ ಅಲ್ಲಿ ನಾನೇ ಅಮ್ಮ ಗೆಲ್ಲೋದು. ಇನ್ನೊಂದ್ ಕಡೆ ಚಿಚುಕಾಗಿ ಕೂಡ ಅವಳ ಮನೆಯಲ್ಲಿ ಸುಮಾರು ಮಾವಿನಕಾಯಿಗಳನ್ನ ಹಾಕಿ ಸೂಪರ್ ಆಗಿ ಪಚಡಿ ಮಾಡಿ ತಗೊಂಡ್ ಬಂದ್ಲು. ದೇವಸ್ಥಾನಕ್ಕೆ ಪಕ್ಷಿಗಳು ಎಲ್ರೂ ಬಂದಿದ್ರು. ದೇವಸ್ಥಾನದ ಒಳಗಡೆ 2 ಟೇಬಲ್ ಇತ್ತು. ಆ 2 ಟೇಬಲ್ ಮೇಲೆ ಬನ್ನು ಹಾಗೂ ಚಿಚು ಮಾಡಿದ ಪಚಡಿ ಇತ್ತು. ಎಲ್ಲ ಪಕ್ಷಿಗಳಿಗೂ ನನ್ನ ಯುಗಾದಿ ಹಬ್ಬದ ಶುಭಾಶಯಗಳು. ಇವಾಗ ಟೇಸ್ಟ್ ಮಾಡಿ ಈ ಚಾಲೆಂಜ್ ಅಲ್ಲಿ ಯಾರು ವಿನ್ನರ್ ಅಂತ ಹೇಳುವ ಸಮಯ. ಮೊದ್ಲು ಮಹಿಯದು ಚಿಚು ಮಾಡಿದ ಪಚಡಿನ ಟೇಸ್ಟ್ ಮಾಡಿ, ವಾವ್ ಚಿಚು, ಸುಮ್ನೆ ಹೇಳ್ಬಾರ್ದು, ಎಲ್ಲಾ ವರ್ಷನೂ ಯಾವ ತರ ಟೇಸ್ಟ್ ಆಗಿರುತ್ತೋ ಈ ವರ್ಷನೂ ನೀನ್ ಮಾಡಿದ ಪಚಡಿ ಟೇಸ್ಟ್ ಆಗಿನೇ ಇದೆ. ಆವಾಗ ಚಿಚು ಅಹಂಕಾರದಿಂದ, ಮತ್ತೆ ನಂತರ ಯಾರು ಮಾಡಕ್ಕಾಗಲ್ಲ, ಸರಿ ಆ ಚಿಕ್ಕ ಮಕ್ಕಳು ಮಾಡಿದ ಪಚಡಿ ಹೇಗಿದೆ ಅಂತ ಸ್ವಲ್ಪ ನೋಡಿ. ಮಹಿಯದ್ದು ಬನ್ನು ಹಾಗೂ ಬುಜ್ಜಿ ಮಾಡಿದ ಪಚಡಿನ ಟೇಸ್ಟ್ ಮಾಡಿ ನೋಡಿತು. ಮಹಿಗೆ ಆಶ್ಚರ್ಯವಾಯ್ತು, ಯಾಕಂದ್ರೆ 2 ಪಚಡಿ ಕೂಡ ಒಂದೇ ತರದ ಟೇಸ್ಟ್ ಅಲ್ಲಿ ಇತ್ತು. ಆವಾಗ ಮಹಿಹದ್ದು ಆಶ್ಚರ್ಯದಿಂದ, ಅರೆ ಇದೇನಿದು ಆಶ್ಚರ್ಯ, ಚಿಚು ಮಾಡಿದ ಪಚಡಿಗೋ ನೀವು ಮಾಡಿದ ಪಚಡಿಗೋ ಯಾವುದೇ ಒಂದು ವ್ಯತ್ಯಾಸನೂ ಕಾಣ್ತಾ ಇಲ್ಲ. ಹುಳಿ, ಉಪ್ಪು, ಖಾರ ಎಲ್ಲಾನು ಸರಿಯಾಗಿದೆ ಅಲ್ವಾ? ಏನೋ ಅವ್ರು ಮಾಡಿದ್ ಕೂಡ ನಾನ್ ಮಾಡಿದ ತರ ಇದ್ಯಾ? ಹಾಗಂತ ಹೇಳಿ ಚಿಚುಕಾಗಿ ಪಚಡಿನ ಕುಡಿದು ನೋಡಿ, ಅರೆ ಇದೇನಿದೋ, ನಿಮ್ ಪಚಡಿಯಲ್ಲಿರುವ ಹುಳಿ ನನ್ನ ಪಚಡಿಯಲ್ಲಿರುವ ಹುಳಿ 2 ಒಂದೇ. ಬನ್ನು, ನೀವು ಮಾವಿನಕಾಯಿನ ಎಲ್ಲಿಂದ ತಗೊಂಡ್ ಬಂದ್ರಿ? ಆವಾಗ ಬನ್ನು ಗಿಳಿ, ಆಂಟಿ, ನಾವು ಅಡವಿಗೆ ಹೋಗಿ ಅಲ್ಲಿದ್ದ ಮರದಿಂದ ತಗೊಂಡ್ ಬಂದಿದ್ದೋ. ಹೌದಾ ಆಂಟಿ, ಅಡವಿಲಿರೋ ಮರದಲ್ಲಿ ಬಿಡೋ ಕಾಯಿಗಳು ನಿಮ್ ಮರದಲ್ಲಿ ಬಿಡೋ ಕಾಯಿಗಳು 2 ಕೂಡ ಒಂದೇ ತರ ಟೇಸ್ಟ್ ಕೊಡುತ್ತೆ. ಹಾ, ಹೇಗೋ ಪಚಡಿ ಅಂತೂ ಸೂಪರ್ ಇದೆ. ಚಾಲೆಂಜ್ ಅಲ್ಲಿ ಎಲ್ರೂ ಗೆದ್ದಿದ್ದೀರಾ. ಇವಾಗ ಪಚಡಿನ ದೇವಸ್ಥಾನಕ್ಕೆ ಬರೋರಿಗೆ ಕೊಡಿ. ಎಲ್ರೂ ಸಂತೋಷವಾಗಿ ಆ ಪಚಡಿನ ದೇವಸ್ಥಾನಕ್ಕೆ ಬಂದವರಿಗೆ ಹಂಚಿಕೊಡ್ತಿದ್ದಾಗ ಚಿಚು ಮಾತ್ರ ಅವಳ ಮನ್ಸಲ್ಲಿ, ಇದೇನಿದೋ, ನನ್ನ ಪಚಡಿಲಿರುವ ಮಾವಿನಕಾಯಿ ಅವಳ ಪಚಡಿಲಿರುವ ಮಾವಿನಕಾಯಿ 2 ಒಂದೇ ತರ ಇದೆ. ನೆನೆ ರಾತ್ರಿ ನನ್ನ ತೋಟಕ್ಕೆ ಯಾರೋ ಬಂದ ಹಾಗೆ ಇತ್ತು. ಅಂದ್ರೆ ಈ ಮಕ್ಳೇ ಬಂದು ಮಾವಿನಕಾಯಿನ ಕತ್ಕೊಂಡ್ ಬಂದಿರ್ಬೋದಾ? ಹಾಗಂತ ಅಂದ್ಕೊಂಡು ಬನ್ನನ ಕೋಪದಿಂದ ನೋಡಿ, ಸರಿ ಒಳ್ಳೆ ದಿನ ಜಗಳ ಬೇಡ, ಮಾಡಿದ್ದೇನೋ ಮಾಡಿದ್ರೋ
ಎಲ್ರು ಸಂತೋಷವಾಗಿದ್ರೆ ಸಾಕು. ಹಾಗಂತ ಹೇಳಿ ಚಿಚು ಕೂಡ ಸೈಲೆಂಟ್ ಆಗಿ ಇದ್ಲು. ಹಾಗೆ ದೇವಸ್ಥಾನಕ್ಕೆ ಬಂದವರಿಗೆ ಇಬ್ರು ಮಾಡಿದ ಆ ಪಚಡಿಗಳನ್ನ ಹಂಚಿಕೊಟ್ಟು ಎಲ್ರು ಆ ದಿನ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿದ್ರು.